ಶ್ರೀ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿಧಾನ ಪರಿಷತ್ ಸದಸ್ಯರಾದ ಎಂ ನಾಗರಾಜ್ ಯಾದವ್, ಡಿಟಿ ಶ್ರೀನಿವಾಸ್, ಸಾಹಿತಿ ಡಾ ಬಂಜಗೆರೆ ಜಯಪ್ರಕಾಶ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕಿ ಧರಣಿ ದೇವಿ ಮಾಲಗತ್ತಿ, ಯಾದವಾನಂದ ಮಹಾಸ್ವಾಮೀಜಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬದುಕಿನ ಮೌಲ್ಯಗಳನ್ನು ಬೋಧಿಸಿದ ಮಹಾನ್ ಚೇತನ ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಅತಿಥಿಗಳೆಲ್ಲರೂ ಕೂಡ ಪುಷ್ಪಾರ್ಚನೆ. ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್, ಕೃಷ್ಣನಿಂದ ಪಡೆಯುವ ಸಂದೇಶದಿಂದ ಉತ್ತಮ ಜೀವನ ನಡೆಸಬಹುದು. ಜ್ಞಾನ ಯೋಗ ಉನ್ನತ ಆಧ್ಯಾತ್ಮಿಕರಿಗೆ ಮೀಸಲಿತ್ತು. ಆದರೆ ಕೃಷ್ಣ ಪಂಥ ಭಕ್ತಿಯೋಗದ ಮೂಲಕ ವಿಶಿಷ್ಟ ಆಯಾಮ ನೀಡಿತು ಎಂದು ತಿಳಿಸಿದರು. ಭಕ್ತಿ ಪಂಥದಲ್ಲಿ ದೇವರ ಸಾಕ್ಷಾತ್ಕಾರಕ್ಕೆ ಮತ್ತೆ ಮೋಕ್ಷಕ್ಕೆ ಎಲ್ಲ ಜೀವಿಗಳು ಅರ್ಹರು ಅಂತ ಪ್ರತಿಪಾದನೆ. ಜ್ಞಾನಯೋಗದಲ್ಲಿ ಕರ್ಮಯೋಗದಲ್ಲಿ ಮೋಕ್ಷಕ್ಕೆ ಮತ್ತು ದೇವರ ಸಾಕ್ಷಾತ್ಕಾರಕ್ಕೆ ಎಲ್ಲ ಜೀವಿಗಳು ಅರ್ಹರಲ್ಲ. ಭಕ್ತಿ ಪಂಥದಲ್ಲಿ ಮಾತ್ರ ಪ್ರತಿಯೊಂದು ಜೀವಿಯು ಯಾರು ದೇವರ ಮೇಲೆ ಭಕ್ತಿಯನ್ನು ತೋರಿಸ್ತಾರೆ, ಸರಳ ಭಕ್ತಿಯನ್ನು ತೋರಿಸಿದರೂ ಕೂಡ ಸಾಕು, ಅವರೆಲ್ಲರೂ ಮೋಕ್ಷಕ್ಕೆ ಅರ್ಹರು. ಧರಣಿ ದೇವಿ ಮಾಲಗತ್ತಿ, ಸಮಾಜವನ್ನು ಒಂದೇ ರೀತಿಯಾಗಿ ಕಾಣುವ ಗುಣ ಕೃಷ್ಣನಲ್ಲಿತ್ತು ಎಂದು ಹೇಳಿದರು. ಒಂದು ರೀತಿಯಲ್ಲಿ ಇಡೀ ಸಮಾಜವನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋಗುವಂಥದ್ದು ಆಗಿದ್ದು, ಎಲ್ಲ ಸಮುದಾಯಗಳು ಆತನ ಪತ್ನಿ ಒಂದ್ ಕಡೆ ಕಾಡಲ್ಲಿ ವಾಸಿಸುವ, ಗಿರಿಗಳಲ್ಲಿ ವಾಸಿಸುವಂತ ಜಾಂಬವಂತನ ಮಗಳು ಜಾಂಬವತಿ ಆತನಿಗೆ ಪತ್ನಿ ಆಗ್ತಾಳೆ. ಇನ್ನೊಂದು ಕಡೆ ಕ್ಷತ್ರಿಯ ಅರಸನ ಮಗಳು ಆತನಿಗೆ ಪತ್ನಿ ಆಗುವಂಥದ್ದು. ಹಾಗೆ ಎಲ್ಲಾ ಸಮುದಾಯದವರಿಗೂ, ಎಲ್ಲಾ ಜಾತಿಯವರಿಗೂ ಎಲ್ಲರಿಗೂ ಆದರ್ಶ ಪುರುಷನಾದಂತಹ ವ್ಯಕ್ತಿ.